ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಶಿವರಾತ್ರಿ ದಿವಸ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಆ ಪರಮಾತ್ಮನನ್ನು ಇವತ್ತು ಒಂದು ದಿವಸ ನೆನೆಸ್ಕೊಂಡು ಇಲ್ಲಿಯವರೆಗೂ ನಾವು ಶಿವನನ್ನು ಕುರಿತಾಗಿ ಏನು ಮಾಡಿದ್ದೀವಿ, ಏನು ತಿಳ್ಕೊಂಡಿದ್ದೀವಿ ಅನ್ನೋದನ್ನು ನನ್ನ ಓನ್ ಎಕ್ಸ್ಪೀರಿಯನ್ಸನ್ನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನಂದರೆ, ಪ್ರತಿದಿನ ನಾವು ಬೇರೆ ಏನೋ ಒಂದು ಇನ್ಫಾರ್ಮೇಷನಲ್ಲಿ ನಾವು ನೋಡ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ, ಅದು ಆಗ್ತಾ ಇರುತ್ತೆ, ಆ ರುಟೀನಲ್ಲಿ ಅದು ನಡೀತಾನೇ ಇರುತ್ತೆ, ಬೇರೆ ಬೇರೆ ಎಲ್ಲ ಕೆಲಸಗಳು ಥಿಂಗ್ಸ್ಗಳು ಹೋಗ್ತಾನೆ ಇರುತ್ತೆ. ಆದರೆ ಏನಪ್ಪ ಅಂತ ಹೇಳಿದರೆ, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿರುವಂಥದ್ದು ಶಿವನ ಕುರಿತಾಗಿ ನಾನೇನು ತಿಳ್ಕೊಂಡಿದ್ದೇನೆ ಅನ್ನುವಂಥದ್ದನ್ನು. ಶಿವ ಅಂತ ಹೇಳಿದರೆ ಅದು ಸತ್ಯ, ಪರಮಾತ್ಮ, ಸುಂದರವಾದದ್ದು ಅನ್ನುವಂಥದ್ದನ್ನು ನಮಗೆ ಗೊತ್ತಿರುವಂಥ ವಿಷಯನೇ. ಸತ್ಯಂ ಶಿವಂ ಸುಂದರಂ ಅಂತ ಒಂದು ಮಾತಿದೆ, ಅದಕ್ಕೆ ಒಂದು ಹಾಡೇ ಇದೆ. ಸತ್ಯಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ. ಅದ್ರ ಬಗ್ಗೆ ತುಂಬ ಇನ್ ಡೀಟೇಲ್ ಆಗಿ ನಾವು ನೋಡೋದಾದರೆ, ಅದರಲ್ಲಿ ಶಿವನ ಬಗ್ಗೆ ಬಹಳ ಭಕ್ತಿಯಿಂದ ಎಕ್ಸ್ಪ್ರೆಸ್ ಮಾಡಿರುವಂಥ ಅನೇಕ ಸಂಗತಿಗಳನ್ನು ನಾವು ಆ ಹಾಡಿನಲ್ಲಿ ನಾವು ನೋಡ್ಬೋದು. ಅದೇ ರೀತಿಯಾಗಿ ಇವತ್ತು ಶಿವನಿಗೆ ಬಿಲ್ವಪತ್ರೆಯನ್ನು ನಾವು ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಬಿಲ್ವಪತ್ರೆಯಲ್ಲಿ ಬಹಳ ವಿಶೇಷವಾದದ್ದು ಏನಪ್ಪ ಇದೆ ಅಂತ ನಾವು ನೋಡೋದಾದರೆ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಿಂಚಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ತ್ರಿದಳಂ ಅಂದರೆ 3 ದಳಗಳಿರ್ತಕ್ಕಂತಹ ಒಂದು ಬಿಲ್ಪತ್ರೆ. ತ್ರಿಗುಣಾಕಾರಂ, ತ್ರಿಗುಣ 3 ಗುಣಗಳಿರ್ತಕ್ಕಂತಹ ಆಕಾರವನ್ನು ಹೊಂದಿರುವಂತಹದ್ದು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಿಂಚಂ ತ್ರಿಯಾಯುಧಂ. ತ್ರಿನೇತ್ರಿಂಚ ಅಂದರೆ 3 ಕಣ್ಣು ಉಳ್ಳವರು. 3 ಕಣ್ಣು ಅಂದರೆ ಇವೆರಡು ಸಾಮಾನ್ಯ ಕಣ್ಣುಗಳು. ಇದು ಒಂದು ಆಜ್ಞಾಚಕ್ರ ಅಂತ ಕರಿತೀವಿ. ಆಜ್ಞಾಚಕ್ರ ಎಲ್ಲಿ ಇರ್ತದೆ, 3ನೇ ಕಣ್ಣು, ಒಳಗಿನ ಕಣ್ಣು ಅಂತ ನಾವು ಕರಿತೀವಿ. ತ್ರಿನೇತ್ರಿಂಚಂ ತ್ರಿಯಾಯುಧಂ, ತ್ರಿಶೂಲವನ್ನು ಹಿಡಿದ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಅಂದರೆ ಒಂದು ಬಿಲ್ವಪತ್ರೆಯನ್ನು ನೀವು ಇವತ್ತಿನ ದಿವಸ ಸಮರ್ಪಣೆ ಮಾಡಿದರೆ ಶಿವನಿಗೆ, ನಿಮ್ಮ 3 ಜನ್ಮಗಳ ಪಾಪಗಳು ಪರಿಹಾರವಾಗುತ್ತವೆ ಎನ್ನುವಂಥ ಮಹತ್ವವಾದ ದಿವಸ ಈ ಒಂದು ಶಿವರಾತ್ರಿಯ ದಿವಸವಾಗಿದೆ. ಈ ಶಿವನನ್ನು ಕುರಿತಾಗಿ ಅನೇಕರು ತಮ್ಮ ಭಕ್ತಿ ಪರವಶವನ್ನು ಮೆರೆದಿದ್ದಾರೆ. ತಮ್ಮ ಹಾಡುಗಳ ಮೂಲಕ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ನಾವು ಚಿಕ್ಕವರಿದ್ದಾಗ ನಮ್ಮ ಮನೆ ಹಿಂದ್ಗಡೆ ನಮ್ಮ ಲೋಕಂಠ ದೊಡ್ಡಪ್ಪ ಅಂತ ನಮ್ಮ ದೊಡ್ಡಪ್ಪ ಇದ್ದರು. ಅವರು ಇಲ್ಲ ಈಗ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮನ್ನೆಲ್ಲ ದುಂಡು ಕುಂದಿರಿಸ್ಕೊಂಡು ತುಂಬ ಚೆನ್ನಾಗಿ ಭಜನೆ ಮಾಡಿಸ್ತಾ ಇದ್ರು. ಆ ಭಜನೆಯಲ್ಲಿ ಒಂದು ಹಾಡು ನನಗೆ ತುಂಬ ಕಾಡುತ್ತೆ. ಯಾವುದು ಅಂತ ಹೇಳಿದ್ರೆ, ನಾವು ಭಜನೆ ಮಾಡುವಾಗ ಇದು ನೋಡಿ ದಿಂಬಡಿ ಅಂತ ಕರಿತೀವಿ, ಈ ದಿಂಬಡಿ ಹಿಡ್ಕೊಂಡು ಭಜನೆ ಮಾಡ್ತಾ ಇದ್ವಿ. ಅವರು ನಾವು ಬರ್ತಿದ್ದಂಗೆ ಶಿವನನ್ನು ಕುರಿತಾಗಿ ಒಂದು 4-5 ಹಾಡುಗಳನ್ನು ಹಾಡಿಸೋರು. ಅದರಲ್ಲಿ ನನಗೆ ತುಂಬ ಪ್ರಿಯವಾಗಿದ್ದು 1-2-3 ಇದೆ. ಅದರಲ್ಲಿ ಒಂದು ಲೈನ್ ಹೇಳ್ಬಿಡ್ತೀನಿ. ಶಿವನೇ ನಿನ್ನ ಲೀಲೆಯ ಕಂಡು ಧನ್ಯನಾದೆನು, ಹಗಲಲ್ಲೂ ಎರಳಲ್ಲೂ ಧ್ಯಾನ ಗೈವೇನು. ಶಿವನೇ ನಿನ್ನ ಲೀಲೆಯ ಕಂಡು ಧನ್ಯನಾದೆನು, ಹಗಲಲ್ಲೂ ಎರಳಲ್ಲೂ ಧ್ಯಾನ ಗೈವೇನು. ಕರುಣಾಕರ ಕೃಪಾಕರ ಚರ್ಮಾಂಬರ ಹರ ಗಂಗಾಧರ. ಕರುಣಾಕರ ಕೃಪಾಕರ ಚರ್ಮಾಂಬರ ಹರ ಗಂಗಾಧರ. ಗೌರಿ ವಲ್ಲಭನು ನೀ ಜಟಧಾರೆಯು ನೀ, ನಿನ್ನ ಈ ಲೀಲೆಗೆ ಎಣೆಯುಂಟೆ ದೇವಾ. ಶಿವನೇ ನಿನ್ನ ಲೀಲೆಯ ಕಂಡು ಧನ್ಯನಾದನು, ಹಗಲಲ್ಲೂ ಎರಳಲ್ಲೂ ಧ್ಯಾನ ಗೈವೇನು. ಇನ್ನೂ ಇದೆ, ಇನ್ನೊಂದು ಸ್ಟ್ಯಾಂಜ ಇದೆ, ಅದು ಭಾಳ ಚೆನ್ನಾಗಿ ಹೇಳೋರು. ನಾವಂತೂ ಮೈ ಮರೆತು ಬಿಡ್ತಾ ಇದ್ವಿ. ಇದರಲ್ಲಿದ್ದಾಗ, ಪ್ರೈಮರಿ ಹೈಸ್ಕೂಲಲ್ಲಿದ್ದಾಗ ಆ ದೇವಸ್ಥಾನ ಬಸವಣ್ಣನ ಗುಡಿಯಲ್ಲಿ ಇರ್ತಿದ್ವಿ. ಸಂಜೆ 6-7 ಗಂಟೆ ಸ್ಟಾರ್ಟ್ ಆಯಿತು ಅಂದರೆ 9-10 ಗಂಟೆವರೆಗೂ ಭಜನೆ. ಭಾರಿ ಸೂಪರ್ ಎಂಟರ್ಟೈನ್ಮೆಂಟ್. ಮತ್ತು ದೇವ್ರ ಹಾಡುಗಳಂತೂ ಸಿಕ್ಕಾಪಟ್ಟೆ ಹಾಡುಗಳು. ಆಮೇಲೆ ಶಿವನನ್ನು ಕುರಿತಾಗಿ ಭಾಳಷ್ಟು ಹಾಡುಗಳು ಬಂದಿದೆ.
ಆಮೇಲೆ ಪ್ರೇಯರ್ಗಳು ಬಂದಿದೆ ಶಿವನನ್ನು ಕುರಿತಾಗಿ. ಅದ್ರಲ್ಲಿ ನನಗೆ ಗೊತ್ತಿರೋದು ಇನ್ನೊಂದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಬೋದು ಅಂತ ಹೇಳಿದ್ರೆ, ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ. ಇಲ್ಲಿ ಹಸಿವು ಅಂತ ಹೇಳಿದ್ರೆ ಹೊಟ್ಟೆ ಹಸಿವು ಅಂದ್ಕೋಬಾರ್ದು, ಜ್ಞಾನದ ಹಸಿವು, ಮುಕ್ತಿಯ ಹಸಿವು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಶಿವನ ಬಹಳಷ್ಟು ಪ್ರತಿರೂಪಗಳನ್ನು ನಾವು ಈ ಜಗತ್ತಿನಲ್ಲಿ ನೋಡಿದ್ದೇವೆ. ಆ ಪ್ರತಿರೂಪಗಳಲ್ಲಿ ಇನ್ನೂ ಒಂದು ಬಹಳ ಫೇಮಸ್ ಆಗಿರುವಂಥ ಹಾಡು ಯಾವುದಿದೆ ಅಂತ ಹೇಳಿದ್ರೆ, ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ಅಂತ ಒಂದು ಹಾಡು. ಅದು ಎಷ್ಟು ಚೆನ್ನಾಗಿ ಫೇಮಸ್ ಆಗಿದೆ ಆ ಹಾಡು ಅಂತ ಹೇಳಿದ್ರೆ, ಅದು ತುಂಬಾನೇ ವೈರಲ್ ಆಗೋಗಿದೆ ಆ ಒಂದು ಮಾದೇಶ್ವರನ ಕುರಿತ, ಅಂದರೆ ಶಿವನನ್ನು ಕುರಿತಾದಂಥ ಒಂದು ಹಾಡು. ಇನ್ನೊಂದು ಹಾಡಂತೂ ಇನ್ನೂ ತುಂಬ ಫೇಮಸ್ ಆಗಿರುವಂಥ ಹಾಡಿದೆ, ಯಾವುದಂದರೆ, ಸೋಜುಗದ ಸೋಜು ಮಲ್ಲಿಗೆ ಮಹಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ, ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ, ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಹಾದೇವ ನಿಮ್ಗೆ ಸೋಜುಗಾದ ಸೋಜು ಮಲ್ಲಿಗೆ, ಮಹಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಬೆಟ್ಟ ಹತ್ಕೊಂಡು ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕೆ, ಬೆಟ್ಟದ ಮಾದೇವ ಗತಿಯಂದು ಮಾದೇವ ನಿಮ್ಗೆ, ಬೆಟ್ಟದ ಮಾದೇವ ಗತಿಯಂದು ಅದರಿನ್ನು ಈ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗದ ಸೋಜು ಮಲ್ಲಿಗೆ, ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಈ ರೀತಿಯಾಗಿ ಶಿವನನ್ನ ಅವ್ರದ್ದೇ ಆದಂಥ ಒಂದು ಭಕ್ತಿ ಭಾವಗಳಲ್ಲಿ ಇಂದಿನ ಕಾಲದಲ್ಲಿ ಜಾನಪದ ರೂಪದಲ್ಲಿ ಭಗವಂತನನ್ನ ನೆನೆದಿದ್ದಾರೆ ಕವಿಗಳು ಅವ್ರದ್ದೇ ಆದ ಶೈಲಿಯಲ್ಲಿ. ಅಂದರೆ ಶಿವನನ್ನು ಕುರಿತು ಅವ್ರದ್ದೇ ಆದಂಥ ಮನೋಭಾವಗಳಲ್ಲಿ ಮನೋಭೂಮಿಕೆಗಳಲ್ಲಿ ಭಾಳಷ್ಟು ಜನ ವ್ಯಾಖ್ಯಾನಗಳನ್ನು ಮಾಡಿರುವಂಥದ್ದನ್ನು ನಾವು ಈ ಶಿವರಾತ್ರಿಯ ದಿನ ಇದನ್ನು ಸ್ಮರಿಸ್ಕೊಳ್ಬೇಕು ಅನ್ನೋಂಥದ್ದು. ಶಿವರಾತ್ರಿಯ ದಿವಸವನ್ನೇ ಯಾಕೆ ಶಿವರಾತ್ರಿ ದಿನ ಬಂತು ಅನ್ನೋದಕ್ಕೆ ನಾವು ಸಣ್ಣವರಿದ್ದಾಗ ಓದಿರುವಂಥ ನೆನಪು. ಒಬ್ಬ ಬೇಟೆಗಾರ ಅರಣ್ಯ ಪ್ರದೇಶಕ್ಕೆ ಬೇಟೆ ಆಡಲಿಕ್ಕೆ ಅಂತ ಹೋದಾಗ ಅವನು ದಾರಿ ತಪ್ಪಿ ಅರಣ್ಯದಲ್ಲೇ ಉಳ್ಕೊಂಡ್ಬಿಡ್ತಾನೆ. ಪ್ರಾಣಿಗಳು ಅವನನ್ನು ಬಂದು ಪ್ರಾಣಿಗಳ ಒಂದು ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಅವನೇನು ಮಾಡ್ತಾನೆ, ಯಾವುದೋ ಒಂದು ಮರವನ್ನು ಏರಿ ಕೂತ್ಕೊಂಡಾಗ ಅವ್ನು ಏನು ಮಾಡಬೇಕು ಗೊತ್ತಾಗಲ್ಲ. ಅದಕ್ಕೆ ಅವನು ಒಂದೊಂದೇ ಎಲೆನ ಎಚ್ಚರವಾಗಿರ್ಬೇಕು, ಯಾಕಂದ್ರೆ ಅವ್ನು ಮಲಗಿಬಿಟ್ರೆ ಬೇರೆ ಪ್ರಾಣಿಗಳು ಅವನ್ನ ಅಟ್ಯಾಕ್ ಮಾಡುತ್ತೆ ಅನ್ನೋ ಭಯ ಇರುತ್ತೆ. ಸೊ ಆ ಭಯ ಹೋಗ್ಲಾಡಿಸ್ಲಿಕ್ಕೆ ಅವನೇನು ಮಾಡ್ತಾನೆ, ಆ ಮರದಲ್ಲಿರ್ತಕ್ಕಂಥ ಒಂದೊಂದೇ ದಳವನ್ನು ಕಿತ್ತು ಕೆಳಗೆ ಹಾಕ್ತಾ ಇರ್ತಾನೆ ಅನ್ನೋದು ಒಂದು ಕತೆ ನಾವು ಕೇಳಿರುವಂಥದ್ದು. ಸೊ ಆ ದಳ ಒಂದೊಂದೇ ಕಿತ್ತು ಕೆಳಗೆ ಹಾಕ್ತಾ ಇರ್ತಾನೆ. ಅದು ಆ ಬೆಳಕರಿಯವರೆಗೂ ಆ ಕೆಲಸ ಮಾಡ್ತಾನೆ ಅವನು, ಅಂದರೆ ಜಾಗರಣೆ ಮಾಡ್ತಾನೆ ಅವನು, ರಾತ್ರಿ ಇಡೀ ಎಚ್ಚರವಾಗಿರ್ತಾನೆ. ಸೊ ಇದರಿಂದ ಕೆಳಗಡೆ ನೋಡಿದ್ರೆ ಬೆಳಗ್ಗೆ ನೋಡಿದಾಗ ಕೆಳಗಡೆ ಒಂದು ಲಿಂಗು ಇರುತ್ತಂತೆ, ಅವನು ಮೇಲೆ ಏರಿರ್ತಕ್ಕಂತಹ ಮರ ಬಿಲ್ಪತ್ರೆ ಮರ ಆಗಿರುತ್ತೆ ಅನ್ನುವಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಸೊ ಆ ಕಾರಣಕ್ಕೆ ರಾತ್ರಿ ಎಲ್ಲ ಜಾಗರಣೆ ಮಾಡಿದರೆ, ಬಿಲ್ಪತ್ರೆಯನ್ನು ಶಿವನಿಗೆ ನಾವು ಅರ್ಪಿಸಿ ಜಾಗರಣೆ ಮಾಡಿದರೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅನ್ನುವಂಥ ಒಂದು ನಂಬಿಕೆ ನಮ್ಮ ಸಂಪ್ರದಾಯದಲ್ಲಿರೋದ್ರಿಂದ ಅದು ಒಂದು ಇದಕ್ಕೆ ಕೋರಿಲೇಟ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಇನ್ನು ಅನೇಕ ಸಂಗತಿಗಳು ಈ ಒಂದು ಇದರಲ್ಲಿ ಹುಟ್ಕೊಂಡಿದೆ. ಬಹಳ ಮುಖ್ಯವಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಶಿವತತ್ವವನ್ನು ಪ್ರಚಾರ ಮಾಡಲಿಕ್ಕೆ 12ನೇ ಕಾಲದಲ್ಲಿ ಬಸವಣ್ಣನವರು ಬಹಳ ಉತ್ತಮವಾದಂತಹ ದಾರ್ಶನಿಕತೆಯನ್ನು ಅವರು ಮೆರೆದನ್ನು ನಾವು ನೋಡಿದ್ದೇವೆ. ಯಾವುದೋ ಒಂದು ಸತ್ಯಂ ಶಿವಂ ಸುಂದರಂ ಅನ್ನುವಂಥದ್ದನ್ನು ನಾವು ಹೇಳುವಾಗ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅನ್ನೋದಕ್ಕೆ ಒಂದು ವಚನವನ್ನು ಹೇಳ್ತಾರೆ. ಆಗಿನ ಕಾಲದಲ್ಲಿ ಶರಣರು 12ನೇ ಶತಮಾನದಲ್ಲಿ ಆಗಿರ್ತಕ್ಕಂಥ ವಚನ ಕ್ರಾಂತಿಯನ್ನು ನೆನೆಸ್ಕೊಂಡ್ರೆ ಆಧ್ಯಾತ್ಮಿಕವಾಗಿ ಅವ್ರು ಎಷ್ಟು ರಿಚ್ ಆಗಿದ್ರು ಅನ್ನೋದಕ್ಕೆ ಈ ಶಿವನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬಹುದು. ಏನಂತ ಹೇಳಿದ್ರೆ, ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು, ಅದೊಂದು ಹಾಡು ಭಾಳ ಚೆನ್ನಾಗಿದೆ. ಅದೊಂದೆರಡು ಲೈನ್ ಹೇಳ್ಬಿಡ್ತೀನಿ.
ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಸಗಣಕ್ಕೆ ಸಾಸಿರವುಳ ಹುಟ್ಟದೆ ದೇವಾಂ. ಶಿವಚಿಂತೆ ಶಿವಧ್ಯಾನ ಇಲ್ಲದ ಮನುಜರು ಕಾಡು ಮೃಗ ಒಂದಾಗಿ ಇರಲಾರದೆ ದೇವ, ಉರ ಮೃಗ ಒಂದಾಗಿ ಇರಲಾರದೆ ಹರನೆ. ಕೂಡಲ ಸಂಗನ ಶರಣರಿಲ್ಲದ ಊರು, ಕೂಡಲ ಸಂಗನ ಶರಣರಿಲ್ಲದ ಊರು, ದೇಶ ವನವಾಸ ನರವಿಂಧ್ಯ ಕಣ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಶಿವನ ಬಗ್ಗೆ, ಶಿವನ ಚಿಂತನೆಯನ್ನು ಇಟ್ಕೊಂಡಿರೋರಿಗೆ ಯಾವಾಗಲೂ ಬದುಕು ಬಹಳ ಸುಂದರವಾಗಿರುತ್ತೆ ಅನ್ನುವಂಥದ್ದನ್ನು ಆ ಒಂದು ವಚನಗಳಲ್ಲಿ, ಆ ಒಂದು ಹಾಡುಗಳಲ್ಲಿ, ಸಾಲುಗಳಲ್ಲಿ ನಾವು ಕಾಣಬಹುದಾಗಿದೆ. ಆಮೇಲೆ ಮುಂದುವರೆದು ಈ ಅನೇಕ ದಾರ್ಶನಿಕರು ತಮ್ಮ ಒಂದು ತತ್ವಗಳನ್ನು ನೋಡ್ಕೊಂಡು ಬಂದಾಗ ಈ ಶಿವತತ್ವಕ್ಕೆ ಪೂರಕವಾಗಿಯೇ ನಮ್ಮ ಪಂಚಪೀಠಗಳು ಇವತ್ತು ಧರ್ಮ ಜಾಗೃತಿ ಕೆಲಸವನ್ನು ಮಾಡ್ತಾ ಇರೋದನ್ನು ನೀವು ನೋಡಬಹುದಾಗಿದೆ. ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ನಮ್ಮ ಊರಿಗೆ ಹತ್ತಿರ ಇರುವಂಥದ್ದೇ ನಮ್ಮದು ಉಜ್ಜಯಿನಿ ಪೀಠ. ಆ ಉಜ್ಜಯಿನಿ ಪೀಠದಲ್ಲಿ ಯಾವಾಗಲೂ ಧರ್ಮದ ಬಗ್ಗೆ, ಶಿವನ ಕುರಿತಾದ ವಿಷಯಗಳ ಬಗ್ಗೆ, ವಿಚಾರ ಸಂಕಿರಣಗಳ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ, ಧಾರ್ಮಿಕ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಕೆಲಸಗಳನ್ನು ನಮ್ಮ ಪಂಚಪೀಠದ ಜಗದ್ಗುರುಗಳು ಪೂರ್ವಕ್ಕೆ ಹಿಂದಿನ ಕಾಲದಿಂದಲೂ ಮಾಡಿಕೊಂಡು ಬಂದಿರೋದನ್ನು ನಾವು ಇಲ್ಲಿ ನೋಡಬಹುದು. ಇದರೊಟ್ಟಿಗೆ ಇನ್ನೂ ಅನೇಕ ಮಠಾಧಿಪತಿಗಳು ಕೂಡ ಇತ್ತೀಚಿನ ಬೆಳವಣಿಗೆಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಅನೇಕ ಮಠಾಧಿಪತಿಗಳು ಕೂಡ ಈ ಒಂದು ಧರ್ಮದ ಜಾಗೃತಿ ಕೆಲಸವನ್ನು ಮಾಡ್ತಾ ಬಂದಿರೋದನ್ನು ನಾವು ನೋಡಬಹುದು. ಧಾರ್ಮಿಕ ಜಾಗೃತಿ ಮನುಷ್ಯನಿಗೆ ಯಾಕೆ ಬೇಕಂದರೆ ಮನುಷ್ಯ ಒಂದೇ ಮನುಷ್ಯ ಕುಲ ತಾನೊಂದೇ ವಲಂ. ಅಂದರೆ ಮಾನವ ಧರ್ಮೋ ರಕ್ಷತಿ ರಕ್ಷತಃ. ನೀನು ಧರ್ಮವನ್ನು ನೀನು ರಕ್ಷಣೆ ಮಾಡಿದರೆ ಧರ್ಮ ನಿನ್ನನ್ನು ರಕ್ಷಣೆ ಮಾಡುತ್ತದೆ ಅನ್ನುವಂಥದ್ದನ್ನು ಈ ಜಗತ್ತಿಗೆ ಮಠಮಾನ್ಯಗಳು ಯಾವತ್ತೂ ಸಾರ್ತಾ ಬಂದಿದೆ. ಹಸಿದವರಿಗೆ ಅನ್ನವನ್ನು ಇಕ್ಕುವಂತಹ, ಜ್ಞಾನದ ಹಸಿವನ್ನು ನೀಗಿಸ್ತಕ್ಕಂತಹ ಅನೇಕ ಕೆಲಸ ಕಾರ್ಯಗಳನ್ನು ಈ ಧರ್ಮ ಜಾಗೃತಿ ಮಾಡ್ತಕ್ಕಂಥವ್ರು ಮಾಡಿಕೊಂಡು ಬಂದಿರೋದನ್ನು ನಾವು ನೋಡ್ಬೋದು. ಶಿವನನ್ನು ಕುರಿತಾಗಿ ಆನಂದಿಸಲಿಕ್ಕೆ, ಆಸ್ವಾದಿಸಲಿಕ್ಕೆ ಅನೇಕ ಅಂಶಗಳು, ನಾವು ಮಂತ್ರಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಒಂದು ಸಣ್ಣದೇನಪ್ಪ ಅಂತ ಹೇಳಿದ್ರೆ, ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕನಕ ಮಹಾಮಣಿಭೂಷಿತಲಿಂಗಂ ಫಣಿಪತಿವೇಷ್ಟಿತ ಶೋಭಿತಲಿಂಗಂ ಪರಮ ಪರಂ ಪರಮಾತ್ಮಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಸೊ ಇದು ಒಂದು ಪದವನ್ನು ಹೇಳಬಹುದು. ಇನ್ನೊಂದು ಕಡೆ ಒಬ್ಬ ಸಾಮಾನ್ಯ ಮನುಷ್ಯ ಹೇಳ್ತಾನೆ, ಶಿವ ನನ್ನನ್ನು ಹೆಂಗೆಲ್ಲ ಆಡಿಸ್ತಾನಪ್ಪ ಅನ್ನೋದಕ್ಕೆ ಹೇಳ್ತಾನೆ, ಶಿವನೇ ನಿನ್ನ ಲೀಲೆಯ ಕಂಡು ಧನ್ಯನಾದೆನು, ಹಗಲಲ್ಲೂ ಇರುಳಲ್ಲೂ ಧ್ಯಾನ ಗೈವೇನು. ಇದು ನಮ್ಮ ದೊಡ್ಡಪ್ಪ ಹೇಳ್ಕೊಡ್ತಾ ಇತ್ತು, ಲೋಕಂಡ್ ದೊಡ್ಡಪ್ಪ. ಈ ಹಾಡು ಭಾರಿ ಚೆನ್ನಾಗಿತ್ತದು, ಸೂಪರಾಗಿ ಬಾರಿಸ್ತಾ ಇದ್ದೀವಿ ಭಜನೆಗೆ ಇದೀನಿ ಎಲ್ಲ ತಾಳ ಹಾಕ್ಕೊಂಡು. ಇವಾಗ ದೇರ್ ಇಸ್ ನೋ ವೇ. ಇವಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅವಾಗಿನ ದಿನಗಳನ್ನು. ಶಿವನೇ ನಿನ್ನ ಲೀಲೆಯ ಕಂಡು ಧನ್ಯನಾದೆನು, ಹಗಲಲ್ಲೂ ಇರುಳಲ್ಲೂ ಧ್ಯಾನ ಗೈವೇನು, ನೀನಿಲ್ಲದೆ ಈ ದೇಹಕ್ಕೆ ಕ್ಷಣಕಾಲ ನಿರ್ಮಲವಿಲ್ಲ, ಜಪವಾಗೈದು ಬೇಡುವೆ, ಜಪವಾಗೈದು ಬೇಡುವೆ, ಜಪ ತಪ ಅನುಷ್ಠಾನ ನಿನ್ನ ಲೀಲೆಯ ಕಂಡು ಧನ್ಯನಾದನು, ಹಗಲಲ್ಲೂ ಇರುಳಲ್ಲೂ ಧ್ಯಾನ ಗೈವೇನು. ಸೊ ಹೀಗೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ನಮಗೆ ಶಿವನ ಕುರಿತಾದ ಅನೇಕ ಸಂಗತಿಗಳು, ಅನೇಕ ಪ್ರಸಂಗಗಳು ನಮಗೆ ಸಿಗುತ್ತೆ. ಸ್ನೇಹಿತರೆ, ಇವತ್ತು ಶಿವರಾತ್ರಿ, ನಾವಿನ್ನೂ ಹೋಗಿ ಶಿವಪೂಜೆ ಮಾಡೋದಿದೆ. ಅದು ಬೆಳಗ್ಗೆಯಿಂದ ಬಿಲ್ಪತ್ರೆ, ಅದಕ್ಕೆ ಬೇಕಾಗಿರುವಂತಹ ಪಂಚಾಮೃತ ಮತ್ತು ಹಣ್ಣುಗಳು, ಅದಕ್ಕೆ ಸಂಬಂಧಪಟ್ಟಂಥ ಪೂಜಾ ಸಾಮಗ್ರಿಗಳನ್ನ ಜೋಡಿಸ್ಕೊಂಡು ಸಂಜೆ ಮೇಲೆ ಪೂಜೆ ಮಾಡಬೇಕು ಅಂತ ಇವತ್ತು ಎಲ್ಲ ರೆಡಿಯಾಗಿದ್ದೀವಿ.
ಸೊ ಈ ನಿಟ್ಟಿನಲ್ಲಿ ನಿಮ್ಮೊಟ್ಟಿಗೆ ನನಗೆ ತುಂಬ ಇಷ್ಟ ಏನಂದರೆ ಎಲ್ಲರ ಜೊತೆ ಬೆರೀಬೇಕು, ಎಲ್ಲರ ಜೊತೆ ಈ ಶಿವನ ಆರಾಧನೆ ಮಾಡಬೇಕು ಅಂತ ತುಂಬಾ ಬಯಕೆ ಇದೆ. ಸೊ ನನ್ನಂಥ ಸುಮಾರು ಜನಕ್ಕೆ ನಿಮಗೆ ಈ ಒಂದು ಮನಸ್ಸಿನಲ್ಲಿ ಮನೋಭಾವನೆ ಇರುತ್ತೆ. ಸೊ ನಾವು ಇವತ್ತೆಲ್ಲ ಪೂಜೆ ಮಾಡ್ತೀವಿ, ಶಿವ ಪೂಜೆ ಮಾಡಿಬಿಟ್ಟು ಏನು ಮಾಡ್ತೀವಿ, ಶಿವ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತೀವಿ. ನಾವು ಹೋದ ವರ್ಷ ದಾವಣಗೆರೆಯಲ್ಲಿ 1,001 ದಂಪತಿಗಳಿಗೆ ಏನು ಮಾಡಿದ್ವಿ, ಇಷ್ಟಲಿಂಗ ಪೂಜೆ, ಗೋಧೂಳಿ ಲಗ್ನದಲ್ಲಿ ಇಷ್ಟಲಿಂಗ ಪೂಜೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ದಾವಣಗೆರೆ ಸುಮಾರು ಒಂದು 5,000 ಜನ ಸೇರಿದ್ರು ಅವತ್ತಿನ ರಾತ್ರಿ. ಭಾಳ ಅದ್ಭುತವಾದಂಥ ಪ್ರೋಗ್ರಾಮನ್ನು ಮಾಡಿದ್ವಿ. ಐ ಮಿಸ್ ದಟ್ ಅಪಾರ್ಚುನಿಟಿ ಸ್ನೇಹಿತರೆ. ಇವತ್ತಿನ ಶಿವರಾತ್ರಿಯಲ್ಲಿ ಏನು ಮಾಡೋಕ್ಕೆ, ನೀವು ಎಲ್ಲರನ್ನೂ ಒಂದು ಪ್ರೋಗ್ರಾಮನ್ನು ಮಾಡಬೇಕನ್ನೋ ತುಂಬ ಒಂದು ಮನೋಭಿಲಾಷೆ ಇತ್ತು, ಆದರೂ ಮಾಡೋಕ್ಕಾಗಲಿಲ್ಲ. ಮುಂದೆ ನೋಡೋಣ, ಭಗವಂತ ಪರಮಾತ್ಮ ಒಂದು ಅವಕಾಶ ಕೊಟ್ಟರೆ ಅಂಥ ಒಂದು ಪ್ರೋಗ್ರಾಮನ್ನು. ಅಂದರೆ ಯಾಕೆ ನಾನು ಇದನ್ನು ನೆನೆಸ್ಕೊಳ್ತಿದ್ದೀನಿ ಮನಸ್ಸು ತುಂಬಿ ಅಂತ ಹೇಳಿದರೆ, ಭಗವಂತನನ್ನು ನಾವು ನೆನೆಸ್ಕೊಂಡು ಭಗವಂತನ ಸಹಯೋಗದಲ್ಲಿ, ಭಗವಂತನ ಒಂದು ಆಶೀರ್ವಾದದಲ್ಲಿ ನಾವಿದ್ದರೆ ಖಂಡಿತವಾಗ್ಲೂ ನಾವು ಒಳ್ಳೆಯ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಅನ್ನೋದಕ್ಕೆ ಭಾಳಷ್ಟು ಉದಾಹರಣೆಗಳನ್ನು ನಾವು ಈ ಜಗತ್ತಿನಲ್ಲಿ ನೋಡ್ಬೋದು. ಯಾರು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಭಗವಂತನನ್ನು ನೆನೆಸ್ಕೊಳ್ತಾರೆ ಅವರು ಸನ್ಮಾರ್ಗದಲ್ಲಿ ನಡೀತಾರೆ ಅನ್ನೋಂಥದ್ದು ಒಂದು ಮಾತಿದೆ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಶಿವರಾತ್ರಿ ದಿನ ಒಂದೆರಡು ವಿಷಯಗಳನ್ನು ನಿಮ್ಮೊಟ್ಟಿಗೆ ನಾನು ಈ ಶಿವರಾತ್ರಿಯ ದಿನದಂದು ಶೇರ್ ಮಾಡೋಕ್ಕೆ ನನಗೆ ಒಂದು 10 ನಿಮಿಷ ಸಮಯ ಜೋಡಿಸ್ಕೊಂಡು ನಿಮ್ಮೊಟ್ಟಿಗೆ ಮಾತಾಡಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಇನ್ನೂ ಸಾಕಷ್ಟು ಶಿವನ ಹಾಡುಗಳಿದೆ, ಶಿವನ ಕುರಿತಾದ ಭಜನೆಗಳಿದೆ. ಸೊ ಅವುಗಳನ್ನೆಲ್ಲವನ್ನು ವಿಲ್ ಸಿ ಯು ಲೇಟರ್ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಇಷ್ಟೊತ್ತು ಒಂದು 4 ವಿಷಯಗಳನ್ನು ಆತ್ಮೀಯವಾಗಿ ಭಾಳಷ್ಟು ಜನ ಏನು ಮಾಡ್ತಾರೆ ಗೊತ್ತಾ, ಗ್ರೂಪಲ್ಲೆಲ್ಲ ನಮಗೆ ಶುಭಾಶಯಗಳನ್ನು ಕೋರ್ತಾರೆ. ಆದರೆ ಅದರಲ್ಲಿ ಯಾರಿಗೆ ಶುಭಾಶಯಗಳನ್ನು ಕೋರ್ತಾರೆ ಅನ್ನೋದು ಒಂದು ಕನ್ಫ್ಯೂಷನ್ ಇದೆ. ಎಲ್ಲರೂ ಮಹಾಶಿವರಾತ್ರಿ ಅಂತ ಒಂದು ಮೆಸೇಜನ್ನು ಕಳಿಸಿ ವಿಶ್ ಮಾಡೋಂಥದ್ದು ಸಹಜವಾಗಿ ನಡೆದು ಬಂದಿದೆ. ಆದರೆ ನನಗೆ ಯಾಕೋ ಇವತ್ತೆಲ್ಲ ನಿಮ್ಮ ಜೊತೆ ಮಾತಾಡಲೇಬೇಕು ಅಂತ ಅನಿಸಿದ್ದಕ್ಕೋಸ್ಕರ ಈ ಒಂದು ಸಣ್ಣ ವಿಡಿಯೋನ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಐ ಹೋಪ್ ಯು ಎಂಜಾಯ್ ವಿತ್ ದಿಸ್ ಶಿವನ ಕುರಿತಾದ ಭಕ್ತಿಯ ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ನೀವು ನನ್ನೊಟ್ಟಿಗೆ ಇದನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.